ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ನಿಂತಿರೋದು ಜಾಗ ಯಾವುದು ಅಂತಂದರೆ ಇಸ್ರೇಲಲ್ಲಿ ನಮ್ಮ ದೇವರ ದೇಶದಲ್ಲಿ ನಾನು ನಿಂತಿದ್ದೀನಿ. ದೇವ್ರ ಬ್ಲೆಸ್ಸಿಂಗ್ ಜಾಗದಲ್ಲಿ ನಾನು ನಿಂತಿರೋದು. ಹಾರ್ಟ್ಸ್ ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಕುದುರೆ, ಬಿಳಿ ಬಿಳಿ ಕುದುರೆ ತುಂಬ ಚೆನ್ನಾಗಿದೆ. ಹಸ್ರುಗಳೆಲ್ಲ ಇದೆಯಲ್ಲ ತಿಂತಾ ಇದೆ. ಅದು ಭಾರಿ ಖುಷಿಯಾಗುತ್ತೆ. ಇನ್ನು 2-3 ಇತ್ತು. ಈಗೆಲ್ಲ ಮನೇಲಿ ಅವ್ರವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಇದೊಂದು ಹಳ್ಳಿಲಿ ಅವ್ರು ಸಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆಲ್ಲ. ಇವತ್ತು ಇಸ್ರಾಯೇಲಲ್ಲಿ ಸೋಮ್ ಅಂತಾರೆ. ಸೋಮ್ ಅಂದರೆ ಅವ್ರದ್ದು ಲ್ಯಾಂಗ್ವೇಜಲ್ಲಿ, ಈಬ್ರು ಲ್ಯಾಂಗ್ವೇಜಲ್ಲಿ ಸೋಮ್ ಅಂತ ಹೇಳ್ತಾರೆ. ಹಂಗಂತ ಹೇಳಿದರೆ ಇವತ್ತು ಸೋಲ್ಜರ್ಗಳಿಂದ ದಿನ. ಅವರು ದೇಶನ ಕಾಯ್ದು ಅವ್ರದ್ದು ಪ್ರಾಣತ್ಯಾಗ ಮಾಡಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದು ಇವತ್ತು. ಮೌನ ಪ್ರಾರ್ಥನೆ. ಮತ್ತು ಫ್ಯಾಮಿಲಿಯಲ್ಲಿ ಯಾರು ಮರಣ ಹೊಂದಿದ್ದಾರೆ, ಅವರ ಡೆಡ್ ಸತ್ತಿದ್ದಾರೆ, ಅವ್ರದ್ದು ಫ್ಯಾಮಿಲಿಯವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಯಾವ ಫ್ಯಾಮಿಲಿಗಳಲ್ಲಿ ಸೋಲ್ಜರ್ಗಳು ಸತ್ತಿದ್ದಾರೆ ಅವ್ರಿಗೋಸ್ಕರ ಸ್ಮರಣೆ ಮಾಡಲಿಕ್ಕೆ ಈ ದಿನ ಅವ್ರು ಇಟ್ಟಿದ್ದಾರೆ. ಅದು ನಮ್ಮ ಇಂಡಿಯಾದಲ್ಲೂ ಬೇಕು ಅಂತ ತುಂಬ ಆಸೆ ಪಡ್ತೀನಿ ನಾನು. ಆ ಮೋದಿ ಅದನ್ನು ಮಾಡಬೇಕು. ಇವಾಗ ಇಸ್ರೇಲಲ್ಲಿ ಎಲ್ಲ ಮೌನ ಆಚರಣೆ. ಮತ್ತು ಈಗೆಲ್ಲರೂ ಅವ್ರವ್ರ ಫ್ಯಾಮಿಲಿ ಅವ್ರವ್ರದ್ದು ಮಶಾನ್ಗಳಿಗೆ ಹೋಗ್ತಾರೆ ಮತ್ತು ಪ್ರಾರ್ಥನೆ ಮಾಡ್ತಾರೆ. ಅವ್ರದ್ದು ಪ್ರೇಯರ್ ಇದರಲ್ಲಿ. ಮತ್ತು ನಾಳೆ ಅವ್ರದ್ದು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ಸಿಕ್ಕಿದ ದಿನ. ನಿನ್ನೆ ರಾತ್ರಿ, ಸೋಮವಾರ ರಾತ್ರಿ 8 ಗಂಟೆ ಸ್ಟಾರ್ಟ್ ಆಯಿತು. ಮಂಗಳವಾರ ರಾತ್ರಿ 8 ಗಂಟೆಗೆ ಮುಗೀತು. ಅವರು ಸೋಲ್ಜರ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಾರಲ್ಲ, ದಿನಗಳನ್ನು ಇಟ್ಕೊಂಡಿದ್ದಾರಲ್ಲ ಹಾಗೆ. ಇವತ್ತು ಸ್ಕೂಲು, ನಾಳೆ ಸ್ಕೂಲ್ ರಜಾ, ಎಲ್ಲ ರಜಾ ಇದೆ. ಮತ್ತೇನು ಅಂತಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಬುಧವಾರ. ಇವತ್ತು ರಾತ್ರಿ ಕೂತ್ಕೊಂಡು ಫೈರ್ ಎಲ್ಲ ಮಾಡ್ತಾರೆ. 8 ಗಂಟೆ ನಂತರ ಫೈರ್ ಮಾಡಿ ಊಟ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಕೂತ್ಕೊಂಡು ಡ್ಯಾನ್ಸು, ಮ್ಯೂಸಿಕ್ಕು ಎಲ್ಲ ಹಾಕ್ಕೊಂಡು ರಾತ್ರಿ ಇಡೀ ಅವರು ಲೈಫನ್ನ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನಾಳೆ ಬೆಳಿಗ್ಗೆ ಅವ್ರವ್ರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಹೊರಗಡೆ ಹೋಗಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಜಾಗ ಇದೆ ಅಲ್ಲಿ ಕೂತ್ಕೊಂಡು, ಗ್ರೀನರಿ ಎಲ್ಲಿದೆ ಅಲ್ಲಿ ಕೂತ್ಕೊಂಡು ಫೈರ್ ಎಲ್ಲ ಮಾಡಿ, ಮೀಟು ಚಿಕನ್ನು ಎಲ್ಲ ಫೈರ್ ಮಾಡಿ ಫ್ಯಾಮಿಲಿಗಳು ಸಲಾಡ್ಗಳೆಲ್ಲ ಮಾಡಿಕೊಂಡು ಫ್ಯಾಮಿಲಿಗಳು ಗೆಟ್ ಟುಗೆದರ್ ಆಗಿ ಕೂತ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಊಟ ಎಲ್ಲ ಮಾಡ್ತಾರೆ. ಸೀ ಹತ್ರ ಹೋಗೋರು ಇರ್ತಾರೆ, ಸಮುದ್ರದ ಹತ್ರ ಹೋಗೋರು, ಹೊಳೆ ಇರುತ್ತೆ, ಹೊಳೆ ಆ ಸೈಡಲ್ಲಿ ಕೂತ್ಕೊಂಡು ಲೈಫನ್ನ ಎಂಜಾಯ್ ಮಾಡ್ತಾರೆ. ಫೈರ್ ಎಲ್ಲ ಮಾಡಿ ಫುಡ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯೋಚನೆ ಮಾಡಿದ್ದು, ನಮ್ಮ ಇಂಡಿಯಾದಲ್ಲೂ ಒಂದಿನ ಸೋಲ್ಜರ್ಗೋಸ್ಕರ ಇತ್ತು. ಮತ್ತು ನಮ್ಮದು ಇಂಡಿಪೆಂಡೆನ್ಸ್ ಡೇ ಬರುವಾಗ ಒಂದಿನ ಮೊದಲೇ ಸೋಲ್ಜರ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ನನ್ನ ಆಸೆ. ನಮ್ಮ ಮೋದಿಗೆ ಆ ಮನಸ್ಸು ಬರಲಿ, ಒಂದಿನ ಅದನ್ನು ಮೌನ ಆಚರಣೆ ಮಾಡಲೇಬೇಕು. ಮಾರನೇ ದಿವಸ ನಮ್ಮದು ಇಂಡಿಪೆಂಡೆನ್ಸ್ ಡೇ ಮಾಡಬೇಕು ಅಂತ ಆಸೆ ಪಡ್ತೀನಿ. ಲವ್ ಯು ಗಾಡ್, ಲವ್ ಯು ಇಸ್ರಾಯೇಲ್, ಲವ್ ಯು ಇಂಡಿಯಾ, ಗಾಡ್ ಬ್ಲೆಸ್ ಯು. ನೋಡಿ, ಜಾಸ್ತಿ ವೆಹಿಕಲ್ಸ್ಗಳೇ ಇಲ್ಲ, ಸ್ವಲ್ಪ ವೆಹಿಕಲ್ಸ್ಗಳೇ ಇರೋದು. ನೋಡಿದ್ರ ಎಲ್ಲ ಮೌನ. ಇದೊಂದು ಹಳ್ಳಿಲಿ ನೋಡಿ, ತುಂಬ ಗ್ರೀನರಿ ಇದೆ. ನೋಡಿದ್ರ ಹಾರ್ಟ್ಸನ್ನ ಕುದುರೆ ಮನೆಗಳಲ್ಲಿ ಸಾಕ್ತಾರೆ. ಮರಿಗಳು ಇದ್ದಾವೆ, ಅದು ಕರ್ಕೊಂಡು ಹೋದ್ರು ಮನೆಗೆ. ನೋಡಿ ಗ್ರೀನರಿ. ಹೂ ನೋಡಿದ್ರ, ಹಳದಿ ಬಣ್ಣದ ಹೂವು, ಬಿಳಿ ಬಣ್ಣದ ಹೂವು. ಆ ಬಿಳಿ ಬಣ್ಣದ ಹೂವು ಟೀ ಮಾಡ್ತಾರೆ ಅಂತ ಹೇಳಿ, ಬಬ್ಬೂಸ್ ಅಂತ ಹೇಳ್ತಾರೆ. ಟೀ ಮಾಡ್ತಾರೆ, ತುಂಬ ಒಳ್ಳೆಯದು. ಈ ಟೈಮಲ್ಲಿ ಕಟ್ ಮಾಡಿ ಒಣಗಿಸ್ಬೇಕು ಬಿಸಿಲಲ್ಲಿ. ಎಷ್ಟು ಕೂಲಾಗಿದೆ ನೋಡಿ ಇಸ್ರಾಯೇಲ್. ಎಲ್ಲರೂ ಅವ್ರವ್ರ ಮನೆಗಳಲ್ಲಿದ್ದಾರೆ. ಈ ದಿನ ಅವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋದೆಲ್ಲ ಸೋಲ್ಜರಿಗೋಸ್ಕರ. ಎಲ್ಲರೂ ಕೂಲಾಗಿದ್ದಾರೆ. ನಾಳೆ ಓಹೋ ನೋಡಬೇಕು, ನಾಳೆ ಎಷ್ಟು ಹ್ಯಾಪಿ ಮಸ್ ಮಾಡ್ತಾರೆ ಇಂಡಿಪೆಂಡೆನ್ಸ್ ಡೇ ಅಲ್ಲ. ಲವ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಈ ಇಸ್ರಾಯೇಲಿಗೆ ಕೊಟ್ಟಿದ್ದೀರಾ. ಜನಗಳು ಅದೇ ಥರ ಪದ್ಧತಿನ, ದೇವ್ರು ಕೊಟ್ಟಾಗಿ ಪದ್ಧತಿನ ಆಚರಿಸ್ಕೊಂಡು ಹೋಗ್ತಿದ್ದಾರೆ. ಗಾಡ್ ಬ್ಲೆಸ್ ಯು, ಲವ್ ಯು ಆಲ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.